ಸ್ವಾಗತ. ಇದು ರಾಜಕಾರಣದ ಸ್ಫೋಟಕ ಸುದ್ದಿ. ರಿಪಬ್ಲಿಕನದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಡೆಂಗಿಗೆ 2 ಬಲಿಯಾಗಿದ್ದಾರೆ. ಜನರಿಗೆ ಬೆಲೆ ಏರಿಕೆಯ ಬಿಸಿ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಕ್ಕೆ ಮನೆಗೋಡೆ ಕುಸಿತ ಆಗ್ತಾ ಇದೆ. ಹಲವಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ರಾಜ್ಯದ 216ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ತಾಂಡವವಾಡ್ತಾ ಇದೆ. ಆದ್ರೆ ನಮ್ಮ ಶಾಸಕರ ಪ್ಲಾನ್ ಏನ್ ಗೊತ್ತಾ? ಆ ಕುರಿತು ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡುತ್ತೆ. ನೋಡಿ, ತಂಡೋಪತಂಡವಾಗಿ ಫಾರಿನ್ ಟೂರ್ಗೆ ಶಾಸಕರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ವಿವಿಧ ಸ್ಥಾಯಿ ಸಮಿತಿ ಸದಸ್ಯರ ವಿದೇಶ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅಧಿವೇಶನಕ್ಕೂ ಮುನ್ನ ಫಾರಿನ್ ಟೂರ್ಗೆ ಶಾಸಕರು ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ. ಪ್ರವಾಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸ್ಪೀಕರ್ ಯುಟಿ ಖಾದರ್ ಅವರ ಮೇಲೆ ಹಲವು ಶಾಸಕರು ಒತ್ತಡ ಕೂಡ ಹಾಕ್ತಿದ್ದಾರಂತೆ. ಯಾವೆಲ್ಲ ಶಾಸಕರು ಪ್ರವಾಸಕ್ಕೆ ರೆಡಿ ಹಾಕಿದ್ದಾರೆ ಗೊತ್ತಾ? ಆ ಕುರಿತು ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡುತ್ತೆ. ರಾಜ್ಯದ ಜ್ವಲಂತ ಸಮಸ್ಯೆಗಳು. ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ನಮ್ಮ ಕೈಗೆ ಸಿಗ್ತಾರ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಬಹುದು ಅಂತ ಜನ ಕಾಯ್ತಾ ಇದ್ರೆ, ಇಲ್ಲ ನಾವು ಫಾರಿನ್ ಟ್ರಿಪ್ ಹೋಗಿ ಬರ್ತೀವಿ, ಅದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಶಾಸಕರು ಸ್ಪೀಕರ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ನೋಡಿ, ಸದ್ಯಕ್ಕೆ ಶಾಸಕರು ಇಲ್ಲ, ಫಾರಿನ್ ಟೂರ್ ಭಾಗ್ಯ. ಶಾಸಕರ ಅಧ್ಯಯನ ಪ್ರವಾಸಕ್ಕೂ ಕೂಡ ಇಲ್ಲ ಅನುಮತಿ. ರಿಪಬ್ಲಿಕನ್ಗೆ ಸ್ಪೀಕರ್ ಯುಟಿ ಖಾದರ್ ಅವರೇ ಸ್ವತಃ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ ಸರ್, ಶಾಸಕರ ಫಾರಿನ್ ಟ್ರಿಪ್ ಬೇಕಾ ಅಂತ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಿಪಬ್ಲಿಕನ್ ಪ್ರಶ್ನೆ ಮಾಡಿತು. ಇಲ್ಲ ಅವಕಾಶ ಮಾಡಿಕೊಡಲ್ಲ ಅಂತ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರೇ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಸರ್ಕಾರದ ಕಚೇರಿಯಲ್ಲಿ ಪ್ರವಾಸಕ್ಕೆ ಅನುಮತಿ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಶಾಸಕರು ಅಧ್ಯಯನ ಪ್ರವಾಸಕ್ಕೆ ಕೇಳಿದ್ದಾರೆ, ಆದ್ರೆ ಸ್ವಂತ ಖರ್ಚಿನಲ್ಲಿ ಪ್ರವಾಸ ಮಾಡಬಹುದು ಅಂತ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಸರ್, ವಿಜಯ್ ಅಂತ ಮಾತಾಡ್ತಾ ಇದ್ದೀನಿ ಸರ್. ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸರ್, ವಿವಿಧ ಅಂದ್ರೆ ಕಮಿಟಿಗಳಿಗೆ ಅಧ್ಯಯನ ಪ್ರವಾಸಕ್ಕೆ ಫಾರಿನ್ ಟ್ರಿಪ್ ಹೋಗಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಥವಾ ನಮ್ಮ ದೇಶದಲ್ಲಿ ಓಡಾಡಕ್ಕೆ ಪ್ರವಾಸಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅಂತ ನಿಜನಾ ಸರ್? ನಮ್ಮ ದೇಶದ ವ್ಯಾಪ್ತಿಯಲ್ಲಿ ಶಾಸಕರಿಗೆ ಅದು ಪ್ರವಾಸದ ಒಂದು ಅವಕಾಶ ಸರ್ಕಾರದ ನಿಯಮದ ಅಡಿಯಲ್ಲಿದೆ. ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ಓಕೆ ಸರ್. ಸರ್ಕಾರದ ಖರ್ಚಿನಿಂದ ಶಾಸಕರಿಗೆ ವಿದೇಶದಲ್ಲಿ ಹೋಗುವಂತ ಯಾವುದೇ ಒಂದು ಅವಕಾಶ ಮತ್ತು ನಿಯಮ ಈಗ ಇಲ್ಲ. ಓಕೆ ಸರ್. ಅದಕ್ಕಾಗಿ ನಾವು ಯಾವುದೇ ಅಲ್ಲಿ ಸರ್ಕಾರದ ಖರ್ಚಿನಿಂದ ಯಾವುದೇ ಅನುಮತಿ ಕೊಡ್ಲಿಲ್ಲ. ಓಕೆ ಸರ್. ಖಾಸಗಿ ವೆಚ್ಚದಲ್ಲಿ ಅವ್ರದ್ದು ವೆಚ್ಚದಲ್ಲಿ ಅವರಿಗೆ ಹೋಗ್ಬಹುದು. ಓಕೆ. ಅಂದ್ರೆ ಈಗ ಸರ್, ವಿವಿಧ ಸ್ಥಾಯಿ ಸಮಿತಿ, ಈಗ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತೆ SC/ST ಅನುಸೂಚಿತ ಈ ತರದ ಸಮಿತಿಗಳಿರುವಂತದ್ದು. ಆ ಸಮಿತಿಗಳು ತಮಗೆ ಭೇಟಿಯಾದ ಸಂದರ್ಭದಲ್ಲಿ ಅಧ್ಯಯನ ಪ್ರವಾಸ ಮಾಡ್ಬೇಕು ಅಂತ ಮನವಿ ಸಲ್ಲಿಸಿದ್ವು ಅಂತ. ಅದಂದ್ರೆ ಇದು ಯಾವ ರೀತಿ ಸರ್? ಇದು ನೋಡಿ, ಅಧ್ಯಯನ ಮಾಡ್ಲಿಕ್ಕೆ ಒಂದು ಬೇಡಿಕೆ ಅದು ಹಿಂದಿನಿಂದಲೂ ಕೂಡ ಶಾಸಕರಿದ್ದದ್ದೇ. ಓಕೆ ಸರ್. ಅದು ನಾವು ಶಾಸಕರಾಗಿದ್ದ ಕೂಡ ಅವತ್ತು ನಾವು ಕೂಡ ಪರ್ಮಿಷನ್ ಕೇಳಿದ್ದೆವು. ಆದ್ರೆ ಅವತ್ತು ಕೂಡ ಅದಕ್ಕೆ ನಿಯಮ ಇರ್ಲಿಲ್ಲ. ಕೆಲವೊಮ್ಮೆ ನಿಯಮ ಅವಕಾಶ ಇತ್ತು, ಅದ್ರ ಮತ್ತೆ ರದ್ದಾಗಿತ್ತು. ಓಕೆ ಸರ್. ಆದ ಕಾರಣ ಈಗ ನಾವು ಯಾವುದೇ ಅನುಮತಿ ನಾವು ಯಾವ್ದು ಕೊಡ್ಲಿಲ್ಲ. ಓಕೆ ಸರ್. ಇದರಲ್ಲಿ ಓಕೆ. ಮತ್ತೆ ಅದು ಅಗತ್ಯದ ಬಗ್ಗೆ, ಬೇಡಿಕೆ ಕೊಟ್ಟ ಬಗ್ಗೆ ಮತ್ತು ಅಧ್ಯಯನ ಇವತ್ತು ನಮಗೆ ವಿಶ್ವ ಎಲ್ಲ ಇಟ್ ಇಸ್ ಅ ಗ್ಲೋಬಲ್ ವಿಲೇಜ್, ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್ ಇದರಲ್ಲಿ. ಸೊ ಅಂತ ಒಂದು ಎಕ್ಸ್ಪೋಜರ್ ಮತ್ತು ಇನ್ನಿತರ ದೇಶದ ವಿಚಾರಗಳು ಮತ್ತು ನಮ್ಮ ದೇಶದ ವಿಚಾರಗಳು ಸ್ಪಷ್ಟಗೊಳ್ಳುವ ಅವಕಾಶ ಏನಾಗುತ್ತಿದ್ದರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಬೋದು. ಈಗ ಅಂದ್ರೆ ಯಾವುದೇ ವಿಚಾರಗಳಿಲ್ಲ. ಓಕೆ. ಸಮಿತಿಗಳು ಯಾವ್ದು ಕೂಡ ತಮಗೆ ಪ್ರಸ್ತಾವನೆ ಸಲ್ಲಿಸಿಲ್ಲ ಸರ್? ಪ್ರಪೋಸಲ್ ಯಾವ್ದು ಕೊಟ್ಟಿಲ್ಲ? ಚರ್ಚೆ ಇತ್ತು, ಚರ್ಚೆಗಳಿತ್ತು. ಚರ್ಚೆಯಲ್ಲಿ ಸ್ವಾಭಾವಿಕ ಆಗುವಂತದ್ದು. ನಾವು ಕೂಡ ಶಾಸಕರಾಗಿದ್ದ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವತ್ತು ನಾವು ಕೂಡ ಬೇಡಿಕೆ ಇಟ್ಟಿದ್ದೆವು. ಓಕೆ. ಆಗ್ಲಿಲ್ಲ. ಬೇಡಿಕೆ ಮತ್ತು ಚರ್ಚೆ ಮತ್ತು ಏನ್ ಮನವಿದೆಯಾ ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಅದೊಂದು ತೀರ್ಮಾನ ತಗೊಳ್ತೇವೆ. ಅಂತದ್ದು ಯಾವುದೇ ಈಗ ವಿಚಾರಗಳಿಲ್ಲ. ಓಕೆ. ಅಂದ್ರೆ ಒಂದು ಸುದ್ದಿ ಏನ್ ಬಂತಂದ್ರೆ ಸರ್, ಸಮಿತಿಗಳ ಜೊತೆ ಸಭೆ ನಡೆಸಿ ಸ್ಪೀಕರ್ ಅವರು ಅಧ್ಯಯನ ಪ್ರವಾಸಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಸಾರ್ವಜನಿಕವಾಗಿ ಎಲ್ಲ ಬರಗಾಲ ಮತ್ತೊಂದಿರೋ ನೀರಲ್ಲಿ ಇಂಥ ಟೈಮಲ್ಲಿ ಬೇಕಾಯ್ತು ಚರ್ಚೆ ಇದ್ದಾರೆ, ನಿಮ್ಗೊಂದು ಕನ್ಫರ್ಮೇಶನ್ ತಗೊಂಡು ಕೊಡೋಣ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಅಂತದ್ದು ಯಾವುದೇ ಪರ್ಮಿಷನ್ ಈಗ ಕೊಡ್ಲಿಲ್ಲ. ಓಕೆ ಸರ್. ಸರ್ಕಾರದ ಖರ್ಚಿನಿಂದ ಯಾವುದೇ ಒಂದು ನಮ್ಮ ಶಾಸಕಾಂಗ ನಮ್ಮ ಸಮಿತಿಯ ಸದಸ್ಯರಿಗೆ ಎಲ್ಲಿ ಕೂಡ ಅವಕಾಶ ನಾವು ಕೊಡ್ಲಿಲ್ಲ. ಓಕೆ ಸರ್. ಸ್ವಂತ ಖರ್ಚಿನಿಂದ ಅವರ ಇಚ್ಛೆ. ಓಕೆ ಸರ್.
ಧನ್ಯವಾದ ಸರ್. ಓಕೆ, ಸಾಧಾರಣವಾಗಿ ಒಂದು ಅಧ್ಯಯನ ಪ್ರವಾಸ ಅಂತೇಳಿ ನನಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ. ಅಧ್ಯಯನ ಮಾಡಿದ್ದಂತ ಅದು ಇಂಪ್ಲಿಮೆಂಟ್ ಆಗಬೇಕಲ್ವಾ? ಈಗ ಅಲ್ಲಿ ಅವ್ರು ಏನು ಮಾಡ್ತಾರೆ, ನೋಡ್ಕೊಂಬಂದಿರ್ತಾರೆ, ನೋಡ್ಕೊಂಬಂದಾಗ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ತಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ ಈ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ಪಡಿತೀವಲ್ವಾ, ಅವ್ರನ್ನೆಲ್ಲ ನೋಡ್ಕೊಂಬಂದಾಗ ನಮಗೂ ಅನಿಸುತ್ತೆ ನಾವು ಅಂಥದ್ದೆಲ್ಲ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, 140 ಕೋಟಿ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಏನೂ ಇಲ್ಲ, 1 ಕೋಟಿ ಜನನೂ ಇರೋದಿಲ್ಲ ಕೆಲವು ಕಡೆ. ಸೊ ಹಾಗಿರುವಾಗ ನಮಗೇನು ಅನಿಸುತ್ತೆ, ನಮ್ಮಲ್ಲಿ 140 ಕೋಟಿ ಇದ್ದಾರೆ, ಅವರು 1 ಕೋಟಿ 2 ಕೋಟಿ ಇದ್ದೆ ಅಷ್ಟು ಚಿನ್ನ ಗಿನ್ನ ಎಲ್ಲ ಪಡಿತಾರಲ್ಲ ಅಂತೇಳಿ. ಇಲ್ಲಿಗೆ ಬಂದಾಗ ನಮಗೇನು ಅರ್ಥ ಆಗುತ್ತೆ, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತೇಳಿ. ಆಮೇಲೆ ಹೋಗಿದ್ದು ಸುಮ್ಮನೆ. ಹಾಗೆ ಈ ಗೊತ್ತು ಗುರಿ ಇಲ್ಲದ ಹೋಗಿ ಏನು ಪ್ರಯೋಜನ? ಈಗ ಅವತ್ತಿಂದ ಇವತ್ತಿನ ತನಕ ಇಸ್ರೇಲ್ ಮಾದರಿ ಕೃಷಿ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾನೇ ಇದ್ರು. ಈಗ ಅವರೇ ಸರ್ಕಾರ ಬಂದೇನು ಮಾಡಬೇಕು ಅಂತ ಏನಿಲ್ಲ. ಅವರೊಬ್ಬ ವಿರೋಧ ಪಕ್ಷದ ನಾಯಕರಾಗಿರುವಾಗ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ಬೋದು. ವಿರೋಧ ಪಕ್ಷದ ನಾಯಕರಾಗಿದ್ದರು, ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವರೇ ಕಾಯಬೇಕು ಅಂತ ಏನಿಲ್ಲ. ಆ ಇಸ್ರೇಲ್ ಮಾದರಿ ಆಗಲೇ ಇಲ್ಲ. ಈ ಬಾರಿ ಅವರು ರೈತ ಮಂತ್ರಿ ಆಗ್ತಾರೆ, ಕೃಷಿ ಮಂತ್ರಿ ಆಗ್ತಾರೆ ಅಂಥದ್ದು ಆಗಲಿಲ್ಲ, ಅದು ಬೇರೆ ವಿಚಾರ. ಅವರು ಉಕ್ಕು ಹಾಗೂ ಭಾರಿ ಕೈಗಾರಿಕೆ ಮಂತ್ರಿ ಆಗಿದ್ದಾರೆ. ನಾನು ಹೇಳೋದು, ನೀವು ಪ್ರವಾಸಕ್ಕೆ ಹೋಗಿ ಬಂದರೆ, ಒಬ್ಬ MLA MP ಪ್ರವಾಸಕ್ಕೆ ಹೋಗಿ ಬಂದು ಇಲ್ಲಿ ಇಂಪ್ಲಿಮೆಂಟೇಷನ್ ಏನಾಗುತ್ತೆ? ಅದು ಆಗಿರುವಂಥದ್ದು ಯಾವುದೆಲ್ಲ ಆಗಿದೆ ಇಲ್ಲಿ ತನಕ, ಅಥವಾ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ನೀವು ಇಷ್ಟು ತನಕ ಹೋಗಿ ಬಂದದ್ದೇ ಖರ್ಚು ಜಾಸ್ತಿ ಆಗುತ್ತಾ? ಅದಕ್ಕೆ ಹೊರತಾಗಿ ಕೆಲವು ಪಕ್ಕಪಕ್ಕದ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಯೋಜನೆಗಳಿದೆ. ನೀವು ಪಕ್ಕದ ಕೇರಳಕ್ಕೆ ಹೋದರೆ ಕುಟುಂಬಶ್ರೀ ಅಂತೇಳಿ ಒಂದು ಯೋಜನೆ ಇದೆ. ಕುಟುಂಬಶ್ರೀ ಅಂತ ಒಂದು ಯೋಜನೆ ಇದೆ. ಎಷ್ಟು ಅದ್ಭುತ ಯೋಜನೆ ಅಂತಂದರೆ ಅದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೋಬೋದು. ಅದನ್ನು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಕೂಡ ಅದನ್ನು ಗುಜರಾತ್ನಲ್ಲಿ ಏನು ಪರಿಚಯಿಸುವಂಥ ಪ್ರಯತ್ನ ಮಾಡಿದರು. ಮತ್ತು ಅದು ಏನಾಯ್ತು ಗೊತ್ತಿಲ್ಲ ನನಗೆ. ಬನ್ನಿ, ಈ ನಡುವೆ ಒಂದು ಕಡೆ ಪ್ರವಾಸ ಅವರವರ ದುಡ್ಡಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ವಿಜಯ್ ಮಾತನಾಡಿಸಿದಾಗ, ಇಲ್ಲ ನಾವು ಸರ್ಕಾರ ಏನೋ ದುಡ್ಡು ಕೊಟ್ಟರೆ ಬಿಡ್ತಾರೆ, ಅಲ್ಲಿ ಸರ್ಕಾರ ದುಡ್ಡಿಲ್ಲ, ನಿಮ್ಮ ದುಡ್ಡಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಅವರವರ ದುಡ್ಡಲ್ಲಿ ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಈ ನಡುವೆ CM DCM ವಿಚಾರ, ಹಾವು ಸಾಯಲ್ಲ, ಕೋಲು ಮುರಿಯಲ್ಲ. ರಾಜ್ಯದಲ್ಲಿ CM ಮತ್ತು DCM ಹುದ್ದೆ ಫೈಟ್ ಅದೇ ರೀತಿ ಮುಂದುವರೆದಿದೆ. ಇದಕ್ಕೆ ಬೋನಸ್ ಎನ್ನುವಂತೆ ಸಚಿವ KN ರಾಜಣ್ಣಗೆ ಸ್ವಾಮೀಜಿಯೊಬ್ಬರು ಮಠದ ಆಫರ್ ಕೊಟ್ಟಿದ್ದಾರೆ. ಅಂದರೆ ಏನಾಯಿತು ಅಂತಂದರೆ, ಇವ್ರು ಹೇಳಿದ್ರಲ್ಲ ಮುಖ್ಯಮಂತ್ರಿ ಇವರಾಗಬೇಕು ಅಂತ ಹೇಳಿದಾಗ, ಚಂದ್ರಶೇಖರ್ ಸ್ವಾಮೀಜಿ ಹೇಳಿದಾಗ, ಹೌದೌದು ಇವರೆಲ್ಲ ಹೇಳ್ಬಿಟ್ರು, ನೀವು ನನಗೂ ಕೊಟ್ಬಿಡಿ ನಿಮ್ಮ ಪೀಠವನ್ನು, ನಾನು ಕಾವ್ಯ ಹಾಕ್ಕೋತೇನೆ ಅಂತ. ಆಗ ಸ್ವಾಮೀಜಿ ಏನು ಹೇಳಿದರು, ಹೌದಾ ನೀವು ಮಡದಿ ಮಕ್ಕಳನ್ನು ಬಿಟ್ಟು ಬಂದರೆ ನಾನು ಬಿಟ್ಕೊಡ್ತೀನಿ ಅಂತೇಳಿ. ಹೌದು, ನಿಮ್ಮದೆಲ್ಲ ಬೆವರು ಸುರಿಸದೆ ಒಳ್ಳೆ ಕೆಲಸ ಅಂತೇಳಿ ಅವ್ರು ಮತ್ತೆ ಟಾಂಟ್ ಕೊಟ್ಟಿದ್ದಾರೆ. ರಾಜಕೀಯ ವರ್ಸಸ್ ಮಠ ಪಾಲಿಟಿಕ್ಸ್ ಕುರಿತು ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಬನ್ನಿ. ಲಿಂಗಾಯತ ಸಚಿವರಿಗೆ